ನಮಸ್ಕಾರ. ಮೊನ್ನೆ ದಿನಾಂಕ 23/7/2024 ಏನು ವಿಧಾನಸಭಾ ಅಧಿವೇಶನದಲ್ಲಿ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಅದಕ್ಕೆ ಪರಿಹಾರ ವಿತರಣೆ ಈ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಮುಳುಗಡೆ ಜಮೀನು ಕಳೆದುಕೊಂಡಂಥ ಮುಳುಗಡೆ ಸಂತ್ರಸ್ತರಿಗೆ ಇವತ್ತು ನ್ಯಾಯಾಲಯ ಈ ರೀತಿಯಲ್ಲಿ ಅವಾರ್ಡ್ ಮಾಡ್ತಾ ಇದೆ ಮತ್ತು ಈ ರೀತಿಯಲ್ಲಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇರತಕ್ಕಂಥ ಒಂದು ಚರ್ಚೆ ಸಂದರ್ಭದಲ್ಲಿ ಆಗ ಮಧ್ಯದಲ್ಲಿ ಮಾತನಾಡಿದಂಥ ಸನ್ಮಾನ್ಯ ವಿಜಯಪುರ ನಗರದ ಶಾಸಕರಂಥ ಯತ್ನಾಳ್ ಅವರು ಎಷ್ಟು ಅವಾರ್ಡ್ ಆಗ್ತದೆ, ಅದು ಸುಮಾರು 5 ಕೋಟಿ ಆಗ್ತದೋ 6 ಕೋಟಿ ಆಗ್ತದೋ 3 ಕೋಟಿ ಆಗ್ತದೋ, ಆ ಅವಾರ್ಡ್ ಎಲ್ಲದೂ ಕೂಡ ರೈತರಿಗೆ ಮುಟ್ಟೋದಿಲ್ಲ. ಈ ವಕೀಲರೆಲ್ಲರೂ ಕೂಡ ಮೋಸ ಮಾಡಿ ಮತ್ತೊಂದು ಬ್ಯಾಂಕ್ ಖಾತೆಯನ್ನು ತೆಗೆದು ಸುಮಾರು 50-60% ವಕೀಲ ಸಮುದಾಯನೇ ಆ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಅಥವಾ ಎತ್ತಿ ಹಾಕ್ತಾರೆ ಅಂತಕ್ಕಂಥ ಒಂದು ಏನು ಆರೋಪ ಮಾಡಿದ್ದಾರೆ ವಕೀಲ ಸಮುದಾಯದ ಮೇಲೆ. ಆ ವಕೀಲ ಸಮುದಾಯಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನು ಅವ್ರು ಮಾತಾಡಿದ್ದಾರೆ. ಮತ್ತು ಆ ವಕೀಲರ ಮೇಲೆ ಇರ್ತಕ್ಕಂಥ ಭರವಸೆಯನ್ನು ರೈತರು ಕಳ್ಕೊಳ್ಳುವ ರೀತಿಯಲ್ಲಿ ಏನು ಮಾತಾಡಿದ್ದಾರೆ. ಇದು ಇಡೀ ವಕೀಲರ ಸಮುದಾಯಕ್ಕೆ ಮಾಡಿದಂಥ ಒಂದು ಅವಮಾನ ಆಗಿದೆ ಮತ್ತು ಮಾನ ಹರಣ ಮಾಡಿದ್ದಾರೆ. ಹಾಗಾಗಿ ನಾನು ಸನ್ಮಾನ್ಯ ಬಸವನಗೌಡ ಪಾಟೀಲ್ರವರ ಈ ಆರೋಪವನ್ನು ನಾನು ಅತ್ಯಂತ ಗಂಭೀರವಾಗಿ ಮತ್ತು ಉಗ್ರವಾಗಿ ಖಂಡಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ವಕೀಲರ ಸಮುದಾಯ ಯಾವ ಸಮುದಾಯ ಅನ್ಯಾಯಕ್ಕೊಳಗಾಗಿದೆ ಆ ಸಮುದಾಯದ ಜೊತೆ ನಿಂತುಕೊಂಡು ಅವರಿಗೆ ಪರಿಹಾರವನ್ನು ಕೊಡಿಸಲಿಕ್ಕೆ ಒಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವಕೀಲ ಸಮುದಾಯ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ವಕೀಲರ ಸಮುದಾಯ ಸಂತ್ರಸ್ತರಿಗೆ ನ್ಯಾಯ ದೊರಕಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ನೀವು ಮುಳುಗಡೆ ಸಂತ್ರಸ್ತರಿಗೆ ಅನುದಾನ ಬಿಡುಗಡೆ ಮಾಡಬೇಕು, ಏನೋ ಮುಳುಗಡೆ ಇರೋ 1.5 ಲಕ್ಷ ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇದೆ, ಆ ಅನುದಾನವನ್ನು ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ಒತ್ತಡ ಹಾಕಬೇಕಾಗಿತ್ತು. ಹೊರತು ನೀವು ವಕೀಲರ ಮೇಲೆ ಮಾಡಿದಂಥ ಆರೋಪವನ್ನು ನಾವು ವಕೀಲರ ಸಂಘಗಳು ಬರೀ ಉಗ್ರವಾಗಿ ಖಂಡಿಸ್ತೇವೆ ಮತ್ತು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ಬಗ್ಗೆ ಬಾಗಲಕೋಟೆ ವಕೀಲರ ಭವನದಲ್ಲಿ ನಾವು ಸೋಮವಾರ ದಿವಸ ಸಭೆ ಕರೆದು ಒಂದು ಅಂತಿಮ ತೀರ್ಮಾನವನ್ನು ಪ್ರಕಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ.